ಮುಂಜಾನೆ ಎದ್ದ ತಕ್ಷಣ ಹೊಸತನ ಅನಿಸ್ತು. ಕಾರಣ ನಿಮ್ಮ ಗ್ಯಾರಂಟಿ ನ್ಯೂಸ್. ಅಂದ್ರೆ ನಮ್ಮ ಕನಸಿನ ಕೂಸಿಗೆ ಇವತ್ತು ಸರಿಸುಮಾರು 1 ವರ್ಷ ಪೂರೈಸಿರೋದು. ಹಾಗಾಗಿ ಸಹಜವಾಗಿ 1 ವರ್ಷದಿಂದ ಕೂಡ ಪರಿಶ್ರಮ, ಕಠಿಣ ಪರಿಶ್ರಮ, ಜನರಿಗೋಸ್ಕರ ಅಂತ ಹೇಳ್ಕೊಂಡು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅಂತಾನೆ ಪ್ರಾರಂಭ ಆಗಿರುವಂತಹ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆಯಲ್ಲ, 1 ವರ್ಷ ಪೂರೈಸಿದೆ ಅಂದ್ರೆ ಅದು ಹೆಮ್ಮೆಯ ಸಂಗತಿ. 7 ಕೋಟಿ ಕನ್ನಡಿಗರ ವಿಶ್ವಾಸ ಗಳಿಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಜನಮನ ಗೆದ್ದಿರುವಂತಹ ನ್ಯೂಸ್ ಚಾನೆಲ್ ಯಾವ್ದಾದ್ರೂ ಇದ್ರೆ ಅದು ನಿಮ್ಮ ಗ್ಯಾರಂಟಿ ನ್ಯೂಸ್. ಕಾರಣ ಏನ್ ಗೊತ್ತಾ? ಇಲ್ಲಿ ಪರಿಶ್ರಮ ಇದೆ. ಹಲವಾರು ರೀತಿಯ ಸವಾಲುಗಳನ್ನ ಎದುರಿಸಿ 1 ವರ್ಷ ಪೂರೈಸಿರುವ ಈ ಜರ್ನಿ ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಪ್ರಮುಖವಾಗಿ ಈ ಕನಸಿನ ಕೂಸು ಹುಟ್ಟೋದಕ್ಕೆ ಕಾರಣ ಆಗಿದ್ದು ಇಡೀ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ. ಅವರ ಜೊತೆಯಾಗಿ ಹೆಜ್ಜೆ ಹಾಕಿದ್ದು ಈ ಚಾನೆಲ್ನ ಸಿಇಒ ನಮ್ರತಾ. ಇಬ್ಬರ ಕನಸುಗಳು ನನಸಾಗೋದಕ್ಕೆ ಅವರ ಜೊತೆಯಾಗಿ ಹೆಜ್ಜೆ ಹಾಕಿದ್ದು ಹಲವಾರು ರೀತಿಯ ಪತ್ರಕರ್ತರು. ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇತ್ತು. ಆ ಅನುಭವವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕನಸಿನ ಕೂಸನ್ನ ಕಟ್ಟಿ ನಿಮ್ಮ ಮಡಿಲಿಗೆ ಹಾಕಿರುವಂತ ಗ್ಯಾರಂಟಿ ನ್ಯೂಸ್ ಇದೆಯಲ್ಲ, ಅದು 1 ವರ್ಷ ಪೂರೈಸಿದೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲವನ್ನ ಕೂಡ ಗಳಿಸೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನುವಂತ ಹೆಮ್ಮೆ ನಮಗಿದೆ. ಬಟ್ ಇದು ಇಲ್ಲಿಗೆ ಮುಗಿಯಲ್ಲ. 7 ಕೋಟಿ ಕನ್ನಡಿಗರ ವಿಶ್ವಾಸವನ್ನ ಗಳಿಸುವಲ್ಲಿ ಇನ್ನೂ ಕೂಡ ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ ಅಂತ ಈ ದಿನ ಪ್ರಾಮಿಸ್ ಮಾಡ್ತಾ ಈ 1 ವರ್ಷದ ಜರ್ನಿ ಹೇಗಿತ್ತು ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನ ಮಾಡ್ತೀವಿ. ಬಟ್ ಈ 1 ವರ್ಷದಲ್ಲಿ ಜನರಿಗಾಗಿ ಕೆಲಸ ಮಾಡಿದ್ದೀವಿ, ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದೀವಿ, ದಲಿತರ ಧ್ವನಿಯಾಗಿದ್ದೀವಿ, ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಒಂದು ವೇದಿಕೆ ಆಗಿ ಗ್ಯಾರಂಟಿ ನ್ಯೂಸ್ ಹೊರಹೊಮ್ಮಿದೆ ಅನ್ನೋದು ಆ ಹೆಮ್ಮೆಯೊಂದಿಗೆ ಇವತ್ತು ವರ್ಷದ ಸಂಭ್ರಮದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್. ಇಷ್ಟೊತ್ತು ಕೂಡ ಇದರ ಬಗ್ಗೆ ಪೀಠಿಕೆ ಹಾಕದೆ, ಆದ್ರೆ ಗ್ಯಾರಂಟಿ ನ್ಯೂಸ್ ಪ್ರಾರಂಭ ಆದಾಗ ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇಡೀ ಚಾನೆಲ್ಗೆ ಚಾಲನೆ ಕೊಡೋ ಮೂಲಕ ಶುಭಾರಂಭಗೊಳಿಸಿದ್ರು. ಪ್ರಮುಖವಾಗಿ ಈ 1 ವರ್ಷದ ಜರ್ನಿ ಇದೆಯಲ್ಲ, ಅಷ್ಟು ಸುಲಭ ಅಂತ ನಾನು ಹೇಳಲಿಲ್ಲ. ಕಠಿಣ ಪರಿಶ್ರಮ ಇತ್ತು, ಹಲವಾರು ರೀತಿಯ ಸವಾಲುಗಳಿತ್ತು. ಅದನ್ನ ಮೆಟ್ಟಿ ನಿಂತು ಈ ಕನಸಿನ ಕೂಸನ್ನ ನಿಮ್ಮ ಮಡಿಲಿಗೆ ಹಾಕಿದಾಗ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಗಳಿಸುವಲ್ಲಿ ಗ್ಯಾರಂಟಿ ನ್ಯೂಸ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿದೆ. ಹಾಗಾದ್ರೆ ಇಡೀ 1 ವರ್ಷದ ಗ್ಯಾರಂಟಿ ನ್ಯೂಸ್ನ ಜರ್ನಿ ಹೇಗಿತ್ತು, ಯಾರೆಲ್ಲ ಗಣ್ಯರು ಬಂದಿದ್ರು, ಹೇಗಿತ್ತು ಆ ಆರಂಭ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹೌದು, ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಕರ್ನಾಟಕದ ಜನರನ್ನ ತಲುಪಿರೋ ಏಕೈಕ ಚಾನೆಲ್ ಅಂದ್ರೆ ಅದು ಗ್ಯಾರಂಟಿ ನ್ಯೂಸ್ ಮಾತ್ರ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕರ್ನಾಟಕದ 13ನೇ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಆಗಿ 2025 ಏಪ್ರಿಲ್ 4ರಂದು ಲೋಕಾರ್ಪಣೆಗೊಂಡ ಗ್ಯಾರಂಟಿ ನ್ಯೂಸ್ ಇವತ್ತು 1 ವರ್ಷ ಪೂರೈಸಿದೆ. ಖುಷಿ ಅಂದ್ರೆ ಲಾಂಚ್ ಆದ ಕೇವಲ 3 ದಿನಗಳಲ್ಲಿ 12 ಕೋಟಿ ಜನರು ಚಾನೆಲ್ ವೀಕ್ಷಣೆ ಮಾಡಿದ್ದು ಹೊಸ ರೆಕಾರ್ಡ್ ಕೂಡ ಹೌದು. ಗ್ಯಾರಂಟಿ ಅಂದಾಕ್ಷಣ ಯಾವ ಪಕ್ಷದ ಮುಲಾಜಿಗೆ ಒಳಗಾಗದೆ, ಯಾರನ್ನು ಫಾಲೋ ಮಾಡದೆ, ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಅಕ್ರಮ ಅನ್ಯಾಯದ ವಿರುದ್ಧ ಸುದ್ದಿ ಮಾಡೋ ಧ್ಯೇಯ ನಮ್ಮದು. ಇಂತಹ ಗುರಿ ಇಟ್ಟುಕೊಂಡು ಸಾಧನೆಯ ಹಾದಿಯಲ್ಲಿ ಮೊದಲ ವರ್ಷ ಪೂರೈಸಿ ಮುನ್ನುಗ್ಗುತ್ತಿರೋ ನಿಮ್ಮ ಗ್ಯಾರಂಟಿ ನ್ಯೂಸ್ ಶುಭಾರಂಭ ಮಾಡಿದ್ದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾಲು ನೋವು ಇದ್ದ ಕಾರಣ ತಮ್ಮ ಕಚೇರಿಯಲ್ಲೇ ಚಾನೆಲ್ನ ಮಾಂಟೇಜ್ಗೆ ಚಾಲನೆ ಕೊಡುವ ಮೂಲಕ ಮುಖ್ಯಮಂತ್ರಿಗಳು ಚಾನೆಲ್ ಲೋಕಾರ್ಪಣೆ ಮಾಡಿದ್ದರು. ಗ್ಯಾರಂಟಿ ನ್ಯೂಸ್ ಜನಪರ ಕೆಲಸ ಮಾಡಲಿ, ಧ್ವನಿ ಇಲ್ಲದ ಜನರ ಧ್ವನಿಯಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತೆ ಅವರು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೇನೆ. ಶಿವಸ್ವಾಮಿ ಮತ್ತು ರಾಧಾ ಹಿರೇಗೌಡ ಅವರ ನೇತೃತ್ವದಲ್ಲಿ ಸಮಸ್ತ ಕನ್ನಡಿಗರಿಗೆ ಗ್ಯಾರಂಟಿ ನ್ಯೂಸ್ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಹಾರೈಸಿ ಅಪ್ಪಟ ಕನ್ನಡಿಗರೇ ಕಟ್ಟಿ ಬೆಳೆಸುತ್ತಿರುವ ಗ್ಯಾರಂಟಿ ನ್ಯೂಸ್ ಲಾಂಚ್ ಮಾಡುತ್ತಿದ್ದೇನೆ.
ಮಲ್ಲೇಶ್ವರಂನಲ್ಲಿರೋ ಕಚೇರಿಗೆ ಸಚಿವರು, ಶಾಸಕರು, ನಾಯಕರು, ನಟರು, ನಟಿಯರು ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಿ ಶುಭ ಕೋರಿದ್ದರು. ನಂಬರ್ 1, ನಂಬರ್ 2, ನಂಬರ್ 3 ಅನ್ನೋ ಘಟಾನುಘಟಿ ಚಾನೆಲ್ಗಳನ್ನ ಕಟ್ಟಿದ್ದ, ಟ್ರೆಂಡ್ ಸೆಟ್ ಮಾಡಿದ್ದ ಮೋಸ್ಟ್ ಟ್ರಸ್ಟೆಡ್ ತಂಡವುಳ್ಳ ಗ್ಯಾರಂಟಿ ನ್ಯೂಸ್ನ ನೂತನ ಕಚೇರಿಗೆ ರಾಜಕಾರಣದ ಟ್ರಬಲ್ ಶೂಟರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಿದ್ದು ಹೊಸ ಮಿಂಚು ಹರಿದಂತಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನಗೆ ಇವತ್ತು ಬಹಳ ಸಂತೋಷ ತಂದಿದೆ. ಬಹಳ ಪವಿತ್ರವಾದಂಥ ಶುಭಗಳಿಗೆ ಗ್ರಾಮೀಣ ಪ್ರದೇಶದಿಂದ ಬಂದು ಬೆಂಗಳೂರಿನಲ್ಲಿ ರಾಜ್ಯದ ಜನತೆ ಹೃದಯವನ್ನು ಗೆಲ್ಲಕ್ಕೆ ಏನೊಂದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಆ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ನನ್ನಂತವನು ತುಂಬ ಹೃದಯದ ಶುಭವನ್ನು ಕೋರ್ಲಿಕ್ಕೆ ಬಂದಿದ್ದೇನೆ. ಗ್ಯಾರಂಟಿ ನ್ಯೂಸ್ ಅಂದ್ರೆ ಇದು ಯಾವುದೇ ಪಕ್ಷದ ಪರವಲ್ಲ. ಅದಕ್ಕೆ ವಿವಿಧ ಪಕ್ಷಗಳ ನಾಯಕರ ಆಗಮನ ಉತ್ತಮ ನಿದರ್ಶನವಾಗಿತ್ತು. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹಾಗೂ ಮಂಡ್ಯದ ಸಂಸದರು ಆಗಿರೋ HD ಕುಮಾರಸ್ವಾಮಿ ಕಚೇರಿಗೆ ಆಗಮಿಸಿ ಇಡೀ ಚಾನೆಲ್ ಅನ್ನ ವೀಕ್ಷಣೆ ಮಾಡಿದ್ರು. ತಾವು ಕೂಡ ಈ ಹಿಂದೆ ಚಾನೆಲ್ ಒಂದನ್ನ ನಡೆಸಿದ್ದ ಅನುಭವವನ್ನ ಹಂಚಿಕೊಂಡ ಕುಮಾರಸ್ವಾಮಿ ಅವರು ಪ್ರತಿ ಹೆಜ್ಜೆಯೂ ಎಚ್ಚರಿಕೆಯಿಂದ ಇಡಬೇಕು ಅಂತ ಬೆನ್ನು ತಟ್ಟಿದರು. ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ವರದಿಗಾರರು, ಸಿಬ್ಬಂದಿ ವರ್ಗ, ವ್ಯವಸ್ಥಾಪಕರು ಎಲ್ಲರಿಗೂ ಅತ್ಯಂತ ಯಶಸ್ಸು ದೊರಕತಕ್ಕಂಥ ಒಂದು ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ದೊರಕಲಿ. ನಾಡಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ತಮ್ಮ ಒಂದು ಸುದ್ದಿವಾಹಿನಿ ಮುಖಾಂತರ ಜನತೆಗೆ ಒಂದು ನ್ಯಾಯಯುತವಾದಂಥ ವಿಷಯಗಳು ತಲುಪತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ. ಇನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನೂತನ ಕಚೇರಿಗೆ ಬಂದು ಶುಭ ಕೋರಿದರು. ಚಾನೆಲ್ನ ಹೊಸ ವಿನ್ಯಾಸ, ಹೊಸ ಧ್ಯೇಯ, ಗ್ಯಾರಂಟಿ ಯುವ ತಂಡದ ಉತ್ಸಾಹ ನೋಡಿದ ವಿಜಯೇಂದ್ರ ಸಂತಸಗೊಂಡರು. ರಾಜಕಾರಣ ಮಾಡೋದು ಬಹಳ ಸುಲಭ, ಆದ್ರೆ ಒಂದು ಚಾನೆಲ್ ಕಟ್ಟುವುದು ಕಷ್ಟಕರ. ಅದನ್ನ ಕಟ್ಟಿ ಇತರೆ ಚಾನೆಲ್ಗಳ ಜೊತೆ ಪೈಪೋಟಿ ನಡೆಸಿ ಅಕ್ರಮ ಅನ್ಯಾಯದ ಜೊತೆ ಗುದ್ದಾಡೋದು ಸವಾಲಿನ ಕೆಲಸ. ಆ ಸವಾಲಿನ ಕೆಲಸದಲ್ಲಿ ನಿಮಗೆ ಜಯ ಸಿಗಲಿ ಅಂತ ಹರಸಿ ಹಾರೈಸಿದ್ದು ಇಡೀ ಗ್ಯಾರಂಟಿ ತಂಡಕ್ಕೆ ಖುಷಿ ಕೊಟ್ಟಿತ್ತು. ಇಷ್ಟೆಲ್ಲ ಸುದ್ದಿವಾಹಿನಿಗಳು ಅಥವಾ ನ್ಯೂಸ್ ಚಾನೆಲ್ ನಡುವೆನೂ ಸಹ ಒಂದು ಸಾಹಸ ಏನ್ ಮಾಡಿದ್ದೀರಿ, ತಮ್ಗೆಲ್ಲರೂ ಕೂಡ ಶುಭವಾಗ್ಲಿ. ನನಗಂತೂ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಒಂದು ಪಾಸಿಟಿವ್ ವೈಬ್ಸ್ ಇರ್ತದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಕರುನಾಡಿನ ಪರಮಾತ್ಮ, ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ, ನಟ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೂತನ ಕಚೇರಿಗೆ ಆಗಮಿಸಿ ದೀಪ ಬೆಳಗಿಸಿದ್ದರು. ಬಳಿಕ ಕಚೇರಿಯ ವಿನ್ಯಾಸಕ್ಕೆ ಮನಸೋತು ಪಾಸಿಟಿವ್ ವೈಬ್ ಇದೆ ಅಂತ ಕೊಂಡಾಡಿದ್ದರು. Firstly, thank you for your kind words. Guarantee Music, all the very best. ನಾನು ಕೇಳ್ತಾ ಇದ್ದೆ ಏನು ಡಿಫ್ರೆಂಟ್ ಆಗಿ ಕೊಡ್ತೀರಾ ಅಂತ. ಸೊ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನಿಸ್ತು. ಕರುನಾಡಿನ ಬಾದ್ಶಾ, ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ತಮ್ಮ ಬ್ಯೂಸಿ ಶೆಡ್ಯೂಲ್ ನಲ್ಲೂ ಫ್ರೀ ಮಾಡಿಕೊಂಡು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಆಗಮಿಸಿದ್ದರು. ಸ್ಯಾಂಡಲ್ವುಡ್ನ ಬಾದ್ಶಾ ಆಗಮನದ ಸುದ್ದಿ ಕೇಳಿಯೇ ಇಡೀ ಮಲ್ಲೇಶ್ವರಂನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು. ಹೊಸ ಟೆಕ್ನಾಲಜಿ, ಹೊಸ ಸ್ಟುಡಿಯೋ, ಆಫೀಸ್ ಲೇಔಟ್ ನೋಡಿ ಖುಷಿಯಾದ ಕಿಚ್ಚ ಕಚೇರಿ ಸಿಬ್ಬಂದಿ ಜೊತೆ ಒಂದಿಷ್ಟು ಮಾತುಕತೆ ನಡೆಸಿ ಸವಾಲನ್ನ ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದರ ಕುರಿತು ಸಲಹೆ ನೀಡಿದರು. ಗ್ಯಾರಂಟಿ ನ್ಯೂಸ್ಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಂತರ ಗ್ಯಾರಂಟಿ ನ್ಯೂಸ್ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದೆ ಸ್ಯಾಂಡಲ್ವುಡ್ ಸಿಂಹದ ಮರಿ ಧ್ರುವ ಸರ್ಜಾ. ಕರುನಾಡೆ ಮೆಚ್ಚುವ ಯೂತ್ಸ್ ಐಕಾನ್ ಆಗಿರೋ
ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಖುಷಿಯಿಂದಲೇ ಬಂದು ಪ್ರತಿ ಬ್ಯೂರೋ ಕುರಿತು ಮಾಹಿತಿ ಪಡೆದರು. ನಂತರ ಚಾನೆಲ್ ಸಿಬ್ಬಂದಿ ಜೊತೆ ಒಂದಿಷ್ಟು ಹರಟೆ ಹೊಡೆದು ಗುರಿ ಮುಟ್ಟುವ ಹಠ ತೊಟ್ಟು ಸಾಧಿಸೋದು ಹೇಗೆ ಅನ್ನೋದನ್ನ ತಿಳಿ ಹೇಳಿದರು. ಇಲ್ಲಿರೋ ಎಲ್ಲ ಸ್ನೇಹಿತರಿಗೆ, ಎಲ್ಲ ತಾಯಂದರಿಗೆ, ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಹಾಗೂ ಎಸ್ಪೆಷಲಿ ನನ್ನ ರಿಲೇಟಿವ್ಸ್ಗೆ ಎಲ್ರಿಗೂ ನಮಸ್ಕಾರ. ಮನೆ ಖುಷಿ ಆಯಿತು. ಇಲ್ಲಿ ಕರೆದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರಿರ್ಬೋದು, ನಮ್ರತ ಮ್ಯಾಮು, ಶಿವ ಅವರು, ಸಾಗರ್ ಮ್ಯಾಮ್ ಅವರು, ಮತ್ತು ಇಡೀ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು ನಿಮ್ಗೆಲ್ಲರನ್ನೂ ಒಟ್ಟಿಗೆ ನೋಡಿ. ಹೀಗೆ ಗ್ಯಾರಂಟಿ ನ್ಯೂಸ್ ಶುಭಾರಂಭ ದಿನದಂದು ಇಡೀ ರಾಜ್ಯದ ಗಣ್ಯರು ಕಚೇರಿಗೆ ಆಗಮಿಸಿ ತಮ್ಮ ಶುಭ ಕಾಮನೆ ತಿಳಿಸಿದ್ದು ವಿಶೇಷವಾಗಿತ್ತು. ಜೊತೆಗೆ ವಿಸಿಟರ್ ಬುಕ್ ಹಾಗೂ ವಿಸಿಟರ್ಸ್ ಬೋರ್ಡ್ ನಲ್ಲಿ ತಮ್ಮ ಶುಭ ನುಡಿಯ ಜೊತೆ ಸಹಿ ಹಾಕಿದ್ದರಿಂದ ಸಡಗರ ಇಮ್ಮಡಿಗೊಂಡಿತ್ತು. ಹೀಗೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಗ್ಯಾರಂಟಿ ನ್ಯೂಸ್ ಅನ್ನ ಕೆಲವೇ ತಿಂಗಳಲ್ಲಿ ಇಡೀ ಕರ್ನಾಟಕವೇ ಮೆಚ್ಚಿಕೊಂಡಿದೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ವೇ ಅಲ್ಲ ಬಿಡಿ. ನಮ್ಮ ಪ್ರೀತಿಯ ಕನ್ನಡಿಗರೇ, ನಮ್ಮ ಪ್ರೀತಿಯ ಬಂಧುಗಳೇ, ನಲ್ಮೆಯ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ಅಂದ್ರೆ ಅದು ನಿಮ್ಮದೇ ದನಿ, ಅದು ನಿಮ್ಮದೇ ಕೂಸು. ಇಂತಹ ಕೂಸಿಗೆ ಇವತ್ತು 1 ವರ್ಷ ತುಂಬಿದೆ. ನಿಮ್ಮ ಮಡಿಲಲ್ಲಿರೋ, ನಿಮ್ಮ ಮನೆ ಮನದಲ್ಲಿರೋ ಈ ಗ್ಯಾರಂಟಿ ನ್ಯೂಸ್ಗೆ ಈ ಬೆಂಬಲ ಸಹಕಾರ ಸದಾ ಇರಲಿ. ಧನ್ಯವಾದ ಕರ್ನಾಟಕ.